ಎಲ್ಲರಿಗೂ ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ನಾನು ಯಾವಾಗಲೂ ವಿಡಿಯೋ ಶುರು ಮಾಡಬೇಕಾದ್ರೆ ಇಲ್ಲ ಎಂಡ್ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಫಸ್ಟು ನಾನು ನೆನೆಸ್ಕೊಳ್ಳೋದು ರಾಮಾನುಜಾಚಾರ್ಯರನ್ನು. ಯಾಕೆ ಇವತ್ತಿನ ದಿವಸ ಈ ಕಲಿಯುಗದಲ್ಲಿ ಒಂದು ಸನಾತನ ಧರ್ಮ ಹಾಗೂ ದೇವರ ಮೇಲಿನ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ಏನು ಈ ಮೂರು ಆಚಾರ್ಯರುಗಳಿದ್ದರೂ ಅವರಿಂದ ಮಾತ್ರ ಸಾಧ್ಯ. ಶಂಕರ, ರಾಮಾನುಜ, ಮಧ್ವ. ಇವರಿಂದನೇ ಇವತ್ತಿನ ದಿವಸ ಈ ಒಂದು ಹಿಂದೂಯಿಸಮ್ ಆಗಿರ್ಬೋದು, ದೇವರು ಅನ್ನೋದಾಗಿರ್ಬೋದು, ಇದನ್ನೆಲ್ಲ ಕಾಪಾಡ್ಕೊಂಬಂದಿರೋದು ಈ ಮೂರು ಜನ ಮಾತ್ರ. ನಾನು ರಾಮಾನುಜರ ಮೇಲಿಟ್ಟಂತಹ ಒಂದು ಗೌರವ ಹಾಗೂ ಅವರಲ್ಲಿರುವಂತಹ ಭಕ್ತಿಯಿಂದ ನಾನು ಸದಾಕಾಲ ಅವರ ಮೇಲೆ ಅವರ ಹೆಸರಿಟ್ಟೇ ನಾನು ಶುರು ಮಾಡುವಂಥದ್ದು. ಈ ಒಂದು ಸೀರೀಸ್ ಆಫ್ ಎಪಿಸೋಡ್ನ ರಾಮಾನುಜರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇವತ್ತಿಂದ ಈ ಸಂಕಲ್ಪವನ್ನು ಮಾಡಿ ತಮ್ಮ ಮುಂದೆ ಈ ಮೊದಲನೇ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ರಾಮಾನುಜಾಚಾರ್ಯ 120 ವರ್ಷ ಇದ್ದರು ಅಂತ ಎಲ್ಲರೂ ಗೊತ್ತಿರೋ ಅಂಥ ಒಂದು ವಿಷಯ. ಅವ್ರ ಬಗ್ಗೆ ಹೇಳಬೇಕು ಅಂದರೆ 120 ವರ್ಷ ನಮಗೆ ಸಾಕಾಗಲ್ಲ. ಶ್ರೀ ವೈಷ್ಣವಿಸಮಲ್ಲಿ ಹೇಳ್ತಾರೆ, ದೇವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ದಿವಸ ಸಾಕಂತೆ. ಅಡಿಯಾರ್ಗಳ ಬಗ್ಗೆ, ಆಚಾರ್ಯರ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಲೈಫು ಸಾಕಾಗಲ್ವಂತೆ. ಅಷ್ಟು ಗುಣಶೀಲರಾದಂತಹ ರಾಮಾನುಜರ ಬಗ್ಗೆ ನನ್ನ ತಿಳಿದ ಮಟ್ಟಿಗೆ, ನಾನು ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ತಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಆದಾಗ 1017 ವರ್ಷದಲ್ಲಿ ರಾಮಾನುಜಾಚಾರ್ಯ ಜನ್ಮವನ್ನು ತಾಳದಂತಹ ಒಂದು ವರ್ಷ. ಈ ಕಲಿಯುಗದಲ್ಲಿ 1017 ಏನು ಇಂಗ್ಲೀಷ್ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತೀವಿ, ಈ ಒಂದು ವರ್ಷದಲ್ಲಿ ರಾಮಾನುಜಾಚಾರ್ಯರು ಶ್ರೀ ಪೆರುಂಬುದೂರ್ ಅನ್ನೋ ಒಂದು ಊರಿನಲ್ಲಿ, ತಮಿಳುನಾಡಲ್ಲಿರುವಂತಹ ಈ ಊರಿನಲ್ಲಿ ಜನಿಸಿದರು. ಇವ್ರು ಏನಕ್ಕೆ ಜನಿಸಿದ್ರು? ಲಿಟಲ್ ಬ್ಯಾಕ್ಗ್ರೌಂಡ್. ಈ 1017 ಇಯರ್ಸ್ ಟೈಮಲ್ಲಿ ವೇದಗಳನ್ನ ಸರಿಗೆ ಹೇಳ್ಕೊಡೋರು ಇರಲಿಲ್ಲ. ವೇದಗಳ ಅರ್ಥವನ್ನು ಬೇರೆ ರೀತಿಯಲ್ಲಿ ಹೇಳೋಕ್ಕೆ ಶುರು ಮಾಡದಿದ್ರು. ಕಲಿ ಉಚ್ಚಕ್ಕೆ ಹೋಗಿತ್ತು. ಅಂದರೆ ವೇದ ಅರ್ಥ ಯಾರಿಗೂ ಸರಿ ಗೊತ್ತಿರಲಿಲ್ಲ, ತಪ್ಪಾಗಿ ಅರ್ಥವನ್ನು ಹೇಳ್ಕೊಡ್ತಿದ್ರು. ದೇವರನ್ನೋನು ಇಲ್ಲವೇ ಇಲ್ಲ ಅಂತ ಸ್ವಲ್ಪ ಜನ ಮಾತಾಡ್ತಿದ್ರು. ಗುರು ಅಂತ ಏನು ಹೇಳ್ತಾ ಇದ್ದೀವಿ, ಅವ್ರು ಬರೆದಿರೋವಂಥ ರಾಮಾಯಣ ಮಹಾಭಾರತ ಆಗಿರ್ಬೋದು, ಇವೆಲ್ಲ ಕಟ್ಟುಕತೆಗಳು ಅಂತ ಹೇಳ್ತಾ ಇದ್ರು. ದೇವಸ್ಥಾನದಲ್ಲಿರುವಂಥ ಮೂರ್ತಿಗಳು ಬರೀ ಕಾಲ್ಪನಿಕ ಅಂತ ಹೇಳ್ತಾ ಇದ್ರು. ಇನ್ನು ಸ್ವಲ್ಪ ಜನ ಹೋಗಿ ನಾನೇ ಬ್ರಹ್ಮ, ನಾನೇ ದೇವರು ಅನ್ನೋ ಥರ ನಡ್ಕೊತಾ ಇದ್ರು. ಇದನ್ನೆಲ್ಲ ನೋಡಿದಂತಹ ವೈಕುಂಠನಾಥ ತನ್ನ ಆಸನವಾದಂತಹ ಆದಿಶೇಷನಿಗೆ ಹೇಳ್ತಾನಂತೆ, ಆದಿಶೇಷ, ಕಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಸಮಯದಲ್ಲಿ ಅವ್ರಿಗೆ ಭಕ್ತಿ ಮಾರ್ಗವನ್ನು ತೋರಿಸ್ಬೇಕು, ನೀನು ಭೂಮಿಗೆ ಹೋಗಿ ಅವತರಿಸಬೇಕು ಅಂತ ಹೇಳಿ ಆದಿಶೇಷನ್ನ ಕಳಿಸಿದಂತಹ ಶ್ರೀಮನ್ನಾರಾಯಣನೇ ಆದಿಶೇಷನಿಗೆ ಭೂಮಿಯಲ್ಲಿ ಜನ್ಮ ತಾಳು ಅಂತ ಹೇಳಿದಾಗ ಕಾಂತಿಮತಿ, ಅವ್ರಿಗೆ ಇನ್ನೊಂದು ಹೆಸರು ಭೂಮಿ ಪಿರಾಟ್ಟಿಯಾರ್, ಹಾಗೂ ತಂದೆ ಕೇಶವ ಪೆರುಮಾಳ್, ಇವರಿಬ್ಬರಿಗೂ ಮಗುವಾಗಿ ಆದಿಶೇಷನೇ ಬಂದು ಜನಿಸಿದಂತಹ ಒಂದು ವರ್ಷ 1017. ಇದರಲ್ಲಿ ರಾಮಾನುಜರ ಜನ್ಮ ತಾಳ್ತಾರೆ ಈ ಭೂಮಿಯ ಮೇಲೆ. ಇದು ಇವತ್ತಿನ ಎಪಿಸೋಡು. ನಾಳೆ ಅವ್ರ ಮೊದಲ ಹೆಸರೇನಾಗಿತ್ತು, ಅವ್ರು ನೋಡೋಕ್ಕೆ ಹೇಗಿದ್ದರು, ಅಲ್ಲಿಂದ ಅವ್ರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾಳೆ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟ ಇರೋರು ಖಂಡಿತ ಫಾಲೋ ಮಾಡಿ. ನಾಳೆ ಅಂದರೆ ಇಟ್ಸ್ ಲೈಕ್ ಆಲ್ಟರ್ನೇಟ್ ಡೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ. ಇಚ್ಛೆ ಉಳ್ಳವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿರೋರಿಗೆ, ನಿಮ್ಗೆ ಯಾರಿಗೆ ಇದರಿಂದ ಸಹಾಯ ಆಗುತ್ತೆ ಅನ್ಕೊತೀರೋ ಅವ್ರಿಗೆಲ್ಲ ಶೇರ್ ಮಾಡಿ. ಶ್ರೀಮತೆ ರಾಮಾನುಜಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.